ನನ್ನನ್ನು ಕ್ಷಮಿಸು ತಂದೆ, ನನ್ನನ್ನು ಕ್ಷಮಿಸು. ಅಮ್ಮ, ಯಾರು ನೀನು? ಇಲ್ಲೇಕೆ ಬಂದೆ? ಯಾಕಿಷ್ಟು ಬೆವರ್ತಿದೀಯಾ? ಅಪ್ಪ, ಈ ಪಾಪಿನ ಕ್ಷಮಿಸು ತಂದೆ. ಕ್ಷಮಿಸಿದೆ ಅನ್ನೋ ತನಕ ಈ ನಿಮ್ಮ ಪಾದ ಬಿಡೋದಿಲ್ಲ. ಎಲ್ಲರನ್ನೂ ಕ್ಷಮಿಸುವ ನ್ಯಾಯಾಧೀಶ ಆ ದೇವರಪ್ಪ. ಹೇಳು, ಏನಾಯಿತು? ಈ ಪಾಪಿ ಕೈಗಳು ತಮ್ಮನ್ನು ಕೊಲ್ಲೋದಕ್ಕೆ ಬಯಸದು. ಹುಡುಕದಿರು ನನ್ನಪ್ಪ. ಏಕೆ ನನ್ನನ್ನು ಕೊಲ್ಲುವ ವಿಚಾರ? ಮಂಚಣ್ಣನವರು ಪ್ರೇರೇಪಿಸಿ ಕಳಿಸಿದರು. ದೇವರೇ, ಮಂಚಣ್ಣನವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ತಂದೆ.
ಗುರು ಮನೆಯಲ್ಲಿ ಇರ್ಬೇಕಾದವರು ಇಲ್ಲಿವರೆಗೂ ಪಾದ ಬೆಳೆಸ್ಬಿಟ್ರು. ಧರ್ಮದ ಕಡೆಗೆ ಜನರು ಬರದಾಗ ಧರ್ಮವನ್ನೇ ಅವರೆಡೆಗೆ ಒಯ್ಯಬೇಕು. ಅದು ನಮ್ಮ ತತ್ವ. ಹಾಗಾದ್ರೆ ನಮ್ಮ ಮಾಯಿ ದೇವಿಯವರು ವಿಭೂತಿ ಪಟ್ಟೆ ಹಾಕೊಂಡು ನೂಲಿನ ಸೀರೆ ಉಟ್ಕೊಂಡು ಶರಣಮ್ಮ ಆಗಬೇಕಂತಲೋ. ಪ್ರತಿಯೊಬ್ಬರು ತಮ್ಮ ಜೀವನದ ಗುರಿ ಕಂಡ್ಕೊಳ್ಬೇಕು ಅಂತ ನಮ್ಮ ಆಸೆ. ಈ ಒಡವೇದಂತ ನನಗೆ ಬೇಡ. ತಾಯಿ, ದೇವರು ಈ ದೇಹ ಕೊಟ್ಟಿರೋದು ತುತ್ತನ್ನಕ್ಕೆ ಮಾರಿಕೊಳ್ಳಲಿಕ್ಕಲ್ಲ, ಆತ್ಮಾನಂದ ಪಡೆಯಲಿಕ್ಕೆ. ನನಗೆ ಈ ಉಪದೇಶ ಎಲ್ಲ ಬೇಡ. ನಡಿಯಾಚೆ. ನಾನು ಇಲ್ಲಿಂದ ಹೊರಟು ಹೋಗ್ಲಿಕ್ಕೆ ಬಂದಿಲ್ಲ. ಮತ್ತೆ ಮನೆ ಹಳಿಯಾಗಿ ಇಲ್ಲೇ ಇರೋಕ್ ಬಂದಿದೀಯಾ? ದೇವರನ್ನು ಕಾಣುವ ದಾರಿ ಹಿಡಿಸಲಿಕ್ಕೆ ಬಂದಿದ್ದೀನಿ. ಪತಿತೋದ್ಧಾರಕ ಬಸವಣ್ಣನವರು ಉದ್ಯೋಗ ಇಲ್ಲದೆ ಹೊಟ್ಟೆಗೆ ಏನು ಸಿಕ್ಕದೆ ಇದ್ರೆ ನಿಮ್ ಬಸವಣ್ಣ ಏನು ಊಟಕ್ಕೆ ಹಾಕ್ತಾನೇನೋ ಬೆಕ್ರೆ? ಖಂಡಿತ ಹೊಟ್ಟೆಪಾಡಿಗಾಗಿ ಒಂದು ಪವಿತ್ರ ಕಾಯಕ ಕೊಡಿಸ್ತಾರೆ. ಅಯ್ಯ, ಮನುಷ್ಯನಿಗೆ ಅನ್ನ ಒಂದೇ ಅಲ್ಲ ಬೇಕಾಗೋದು, ಕಾಮ ಪ್ರೇಮ ಎಲ್ಲ ಇರೋಲ್ವೇ? ಅದಕ್ಕೂ ನಿಮ್ ಬಸವಣ್ಣ ಏರ್ಪಾಟ್ ಮಾಡ್ತಾನೋ? ಮದುವೆ ಮಾಡಿಸಿ ಸದ್ಗೃಹಿಣಿಯರಾಗಿ ಬಾಳಲು ಅವಕಾಶ ಮಾಡಿಕೊಡ್ತಾರೆ. ಅಯ್ಯಪ್ಪ, ನಮ್ಮಂಥವ್ರ ಗತಿ ಏನಪ್ಪ? ಅಂತೂ ಈ ವೇಶ್ಯರನ್ನೆಲ್ಲ ಶರಣೆಯರನ್ನಾಗಿ ಮಾಡೋಕೆ ನಿಮ್ ಬಸವಣ್ಣ ಯಾವ ತ್ಯಾಗಕ್ಕೂ ಸಿದ್ಧ ಅಂತ ಆಯ್ತು. ಹೌದು, ಸಂದೇಹವೇ ಇಲ್ಲ. ಓಹೋ, ನಿಮ್ ಬಗ್ಗೆ ಅಷ್ಟು ಕಳಕಳಿ ಇದ್ರೆ ಕೇಳು. ಬಿಜ್ಜಲ ಮಹಾರಾಜರು ನೀಲಾಂಬಿಕೆಯವರಿಗೆ ಮದುವೆ ನುಟ್ಟಿದ ಧಾರೆ ಸೀರೆಯನ್ನ ಬಸವಣ್ಣನವರು ಕೊಡ್ತಾರಾ? ನಿಮ್ ಬೂಟಾಟ್ಗೆಲ್ಲ ಬಯಲಾಯ್ತು. ನೀನೇ ಇಷ್ಟು ಭಯ ಪಟ್ರೆ ಇನ್ ನಿಮ್ ಗುರು ಹೇಗೆ? ಹೋಗು ಹೋಗು, ತಗೊಂಡ್ ಬಾ. ಅವನು ಖಂಡಿತ ಕೊಡಲ್ಲ. ಒಂದು ವೇಳೆ ಕೊಟ್ರೆ ಮಹಾರಾಜರಿಗೆ ಅದನ್ನ ತೋರಿಸಿ ಬಸವಣ್ಣನ ನಡತೆ ಬಗ್ಗೆ ಕಥೆ ಕಟ್ಟಿ. ಒಂದು ವೇಳೆ ಇದ್ದರೆ ಅವರನ್ನು ಹಾಗೆ ಮಾಡುವುದು ಈ ಜಗತ್ತೇ ಇರಲಿ. ಆಕೆ ಕೇಳಿದ್ದು ನಿಜವೇ? ಹೌದು. ಲೆಂಕರಸ, ಆಕೆ ನಮ್ಮ ಮಗಳಲ್ಲವೇ? ತಾಯಿಯ ಸೀರೆಯನ್ನು ಮಗಳಿಗೆ ಕೊಡುವುದರಲ್ಲಿ ಏನು ಅಭ್ಯಂತರ? ತಂದೆ, ನೀಲ, ನಿನ್ನ ಮಗಳ ಜೀವನ ಪಾವನವಾಗಲಿ ಎಂದು ಆಶೀರ್ವದಿಸಿ ಕೊಟ್ಟು ಬಿಡು. ಓಂ ಶ್ರೀ ಗುರು ಬಸವೇಶಾಯ ನಮಃ. ತಾಯಿ, ತೆಗೆದುಕೊಮ್ಮ ಸೀರೆನ. ಕೊಟ್ಬಿಟ್ರೆ? ನಿಜವಾಗಲೂ ಕೊಟ್ಬಿಟ್ರೆ? ತಾಯಿ ಸೀರೆನ ಮಗಳಿಗೆ ಕೊಟ್ರೆ ತಪ್ಪೇನು ಎಂದು ಆಶೀರ್ವದಿಸಿ ಕೊಟ್ರಮ್ಮ. ತೆಗೆದುಕೊಮ್ಮ. ಆ ನಮ್ಮ ಅಪ್ಪನ ಹೃದಯ ಆಕಾಶದಷ್ಟು ದೊಡ್ಡದಮ್ಮ. ತೆಗೆದುಕೊಮ್ಮ. ನಿನ್ನ ಜೀವನ ಪಾವನವಾಗಲಿ ತಾಯಿ. ನನಗೆ ಕಮ್ಮ ನಮಸ್ಕಾರ. ತಾವು ಅಪ್ಪ ಬಸವಣ್ಣನವರಲ್ಲವೇ? ನಾನು ಅವರ ಪಾದಸೇವಕ ಮಾತ್ರ. ಎಂಬಲ್ಲಿ ಎನ್ನ ಭವವು ಹರಿಯಿತ್ತಯ್ಯ, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನಯ್ಯ, ವಾ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆನಯ್ಯ, ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗಿದ ಭೇದವನರಿದು ಗುಹೇಶ್ವರ, ಆನು ನೀನು ಬಸವ
ಇದೇ ನಿನ್ನ ವೇಷ. ಶೂಳ ಮನೆ ಹೋಗ್ಬಿಟ್ಟು ಭಜನೆ ಮಂದಿರ ಆಗ್ಬಿಟ್ಟೈತೆ. ಹಣೆ ತುಂಬಾ ವಿಭೂತಿ, ಕೊರಳಲ್ಲಿ ಆ ಮಹಾತ್ಮನ ದಯದಿಂದ ನನ್ನ ಜೀವನ ಪಾವನವಾಯಿತು. ನೀವು ನನಗೆ ತಂದೆ ಸಮಾನ. ನಮಸ್ಕರಿಸುತ್ತೇನೆ. ದಯವಿಟ್ಟು ಹೋಗ್ಬಿಡಿ. ಇದೇನು ಕನ್ಸೋ ನನ್ಸೋ? ಅಪ್ಪ ಬಸವಣ್ಣನವರ ಆಣೆಗೂ ನಿಜ. ನಾನೀಗ ನಿಮ್ಮ ಮಗಳಿದ್ದಂತೆ. ಈ ಬೋಡಾಡಿಗೆ ನಾಟಕ ನಮ್ಗವ ಬೇಡ. ನೀನು ಜಾತಿಯಿಂದ ವೇಷ ಕುಲಕಸ್ಬು ಬಿಡಕ್ ಸಾಧ್ಯನಾ? ಜಾತಿಗೂ ವೃತ್ತಿಗೂ ಸಂಬಂಧ ಕಲ್ಪಿಸುವುದು ತಪ್ಪು. ಸೂಳೆ ಮಗಳು ಸೂಳೆನೇ ಆಗ್ಬೇಕಾಗಿಲ್ಲ. ಅವಳು ಇಷ್ಟಪಟ್ರೆ ಗೃಹಿಣಿ ಆಗ್ಬಹುದು, ಶರಣಿನೂ ಆಗ್ಬಹುದು. ಈ ತಲೆ ಬೇಡ. ಹಸ್ಕೊ ಬಂದಿದ್ದೆ. ತಂದೆ ಬಸವೇಶ, ರಕ್ಷಿಸಪ್ಪ, ನನ್ನ ಸಂಕಲ್ಪ ನೆರವೇರಿಸು. ಮಹಾಮಾತ, ಆದಿಶಕ್ತಿ, ಕ್ಷಮಿಸಮ್ಮ, ಕ್ಷಮಿಸ್ತಾಯಿ, ಕ್ಷಮಿಸು. ಶರಣ ಬಂಧುಗಳೇ, ಅನುಭವ ಮಂಟಪ ಎಂಬ ಆಧ್ಯಾತ್ಮ ವಿಶ್ವವಿದ್ಯಾಲಯವನ್ನು ಕಟ್ಟಿದೆವು. ಈ ಜಂಬೂದ್ವೀಪದ ಶಿರೋಭಾಗದಿಂದ ಹಿಡಿದು ಪಾದದವರೆಗಿನ ಭೂಮಂಡಲದ ಎಲ್ಲೆಡೆಯಿಂದ ವಿವಿಧ ಭಾಷೆ, ಜಾತಿ, ಧರ್ಮ, ಕಾಯಕಗಳ ಜನರು ಇಲ್ಲಿ ಸಮಾವೇಶವಾಗಿರುವರು. ಗುರುತ್ವವು ಹುಟ್ಟಿನಿಂದಲ್ಲ, ಉನ್ನತ ಸಾಧನೆಯಿಂದ ಎಂಬ ನಮ್ಮ ಮಂಟಪದ ಘೋಷಣೆಯನ್ನು ಕೃತಿಗಳಿಸಿದ ಮಹಾನುಭಾವ ಅಲ್ಲಮ ಪ್ರಭುಗಳು ನಮ್ಮೆಲ್ಲರ ಸಚೇತಕ ಶಕ್ತಿಯಾಗಿದ್ದಾರೆ. ಬಸವಣ್ಣ, ನಿನ್ನ ಸಂಕಲ್ಪ ಸಾಧನೆಗಳ ಪ್ರತಿಫಲವಾಗಿಯಲ್ಲದೆ ನಾನು ಈ ಸ್ಥಾನದಲ್ಲಿರುವುದು. ಚಂದ್ರನ ಬೆಳಗುವಿಕೆಗೆ ಸೂರ್ಯನೇ ಸಚೇತಕ ಶಕ್ತಿ ಎಂಬುದನ್ನು ಮರೆಯಲಾದೀತೆ? ಇಲ್ಲ ಇಲ್ಲ, ನಾನು ನಿಮಿತ್ತ ಮಾತ್ರ. ತಂದೆ, ಏನು ಅಪ್ಪಣ್ಣ? ಮಹಾದೇವಿ ಅಕ್ಕನವರು ಬರುತ್ತಿದ್ದಾರೆ. ಚನ್ನಬಸವಣ್ಣ, ತಾಯಿಯನ್ನು ಸ್ವಾಗತಿಸಿ. ನಮ್ಮ ಮಂಟಪದ ಮಾಣಿಕ್ಯ ಆ ತಾಯಿ. ಸೂರ್ಯನುದಯ ಕಾವರೆಗೆ ಜೀವಾಳ, ಚಂದ್ರನುದಯ ನೈದಿಲೆಗೆ ಜೀವಾಳ. ಸೂರ್ಯನುದಯ ತಾವರೆಗೆ ಜೀವಾಳ, ಚಂದ್ರನುದಯ ನೈದಿಲೆಗೆ ಜೀವಾಳ. ಊರ್ಪರ ಠಾವಿನಲಿ ಕೂಟ ಜೀವಾಳ, ಒಲಿದ ಠಾವಿನಲಿ ನೋಟ ಜೀವಾಳ. ಕೂಡಲ ಸಂಗನ ಶರಣರ ಬರವೆನಗೆ ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ. ಮಹಾಗುರು, ಹೆತ್ತ ತಂದೆ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ. ದೇಹ ಮನಗಳ ಭ್ರಾಂತಿ ಅಳಿದು ಶಿವಭಾವ ಅಳವಟ್ಟ ದಿಗಂಬರದ ದಿವ್ಯಾಂಬರೆ, ಪೂಜ್ಯ ತಾಯಿಗೆ ಶರಣು ಶರಣಾರ್ಥಿ. ಮಹಾದೇವಿಯಕ್ಕನವರಿಗೆ ಜಯವಾಗಲಿ. ನಿಲ್ಲಿಸಿ, ಈ ಬೂಟಾಟಿಕೆಯ ನಾಟಕ ಸಾಕು.
ಯಾರಮ್ಮ? ಅದನ್ನೇ ಅರಿಯುವ ಪ್ರಯತ್ನದಲ್ಲಿರುವೆ. ತುಂಬು ಜೌವನೆಯಾದ ನೀನು ಇಲ್ಲಿಗೆ ಬಂದ ಕಾರಣ? ಶರಣರ ಒಡನಾಟದಲ್ಲಿ ಬದುಕನ್ನು ಸಾರ್ಥಕಗೊಳಿಸಲು. ಇಲ್ಲಿ ಗೃಹಿಣಿಯರಿಗೆ ಮಾತ್ರ ಅವಕಾಶ. ಶರಣರ ಸತ್ಸಂಗ ಬೇಕಾಗಿದ್ದರೆ ನಿನ್ನ ಗಂಡ ಯಾರೆಂಬುದನ್ನು ಹೇಳು. ಸಾವಿಲ್ಲದ, ಕೇಳಿಲ್ಲದ, ರೂಪಿಲ್ಲದ ಚಲುವ ಚನ್ನಮಲ್ಲಿಕಾರ್ಜುನ. ಮಾತಿನಲ್ಲೇನೋ ವೈರಾಗ್ಯ ತೋರಿಸುತ್ತಿರುವೆ. ಆಹಾ, ನಿಜ ವೈರಾಗ್ಯ ನಿನ್ನದಾಗಿದ್ದರೆ ದೇಹ ದಿಗಂಬರವಾಗಿದ್ದರೂ ಗೌಣೇಂದ್ರಿಯಗಳನ್ನು ಕೂದಲಿಂದ ಮರೆ ಮಾಡುವ ಕಾರಣವೇನಿತ್ತು? ಕಾಯಿ ಹಣ್ಣಾಗಿದ್ದರೆ ಮಾತ್ರ ಸಿಪ್ಪೆ ಕಳಚಲು ಬರುವಂತೆ ವೈರಾಗ್ಯ ಭಾವ ಬಲಿಸಿದೆ. ಆದ್ದರಿಂದಲೇ ಸೀರೆ ಎಂಬ ಸಿಪ್ಪೆಯನ್ನು ಕಳಚಲು ಸಾಧ್ಯವಾಗಿದೆ. ಈ ಹಾರಿಕೆಯ ಉತ್ತರ ಬೇಡ. ವೈರಾಗ್ಯ ಭಾವ ಅಳವಟ್ಟಿದ್ದರೆ ಕೂದಲಿನಿಂದ ಗೌಣೇಂದ್ರಿಯಗಳನ್ನು ಮರೆ ಮಾಡುವ ಕಾರಣವೇನಿತ್ತು? ನನಗಾಗಿ ಅಲ್ಲ, ನಿಮಗಾಗಿ. ನಮಗಾಗಿ? ಹೌದು. ನಿರ್ವಿಕಾರದ ಸ್ಥಿತಿ ಅಳವಡದ ಸಾಧಕರಿಗೆ ಕಾಮನ ಮುದ್ರೆಯನ್ನು ಕಂಡು ವಿಕಾರವಾಗಬಾರದೆಂದು ಮುಚ್ಚಿರುವೆ. ಎಂಥ ವೈರಾಗ್ಯವೇ! ಭಲೇ ಮಗಳೇ, ಸಿಪ್ಪೆ ಇದ್ದರೆ ಹಣ್ಣಿಗೆ ಕ್ರಿಮಿಕೀಡೆಯಿಂದ ರಕ್ಷಣೆ, ಸೀರೆ ಇದ್ದರೆ ಸ್ತ್ರೀಗೆ ಶೀಲ ರಕ್ಷಣೆ. ಅದನ್ನೇ ಕಳಚಿಬಿಟ್ಟರೆ? ಸೀರೆಂಬ ಸಿಪ್ಪೆಯನ್ನು ಕಳಚಿ ಈ ದಿಗಂಬರ ದೇಹವನ್ನು ಲೌಕಿಕರ ಮಧ್ಯೆ ಇಟ್ಟಿದ್ದರೆ ಅದು ಕಳಂಕಿತವಾಗಲು ಆಸ್ಪದವಿತ್ತು. ನಾನಾದರೂ ಶಿವನಿಗೆ ಅರ್ಪಿಸಿ ಬಿಟ್ಟಿರುವೆ. ಇನ್ನು ಈ ಪ್ರಸಾದ ಕಾಯಕ್ಕೆ ಕೆಡಲು ಅವಕಾಶವಿದೆ. ಎಂಥ ಉತ್ತರ! ಕಾಮಕ್ರೋಧಗಳ ಆಗರವಾದ ದೇಹದಲ್ಲಿದ್ದುಕೊಂಡು ನಿರಂಜನನಾದ ದೇವನನ್ನು ಕೂಡಲು ಸಾಧ್ಯವೇ? ದೇಹದಲ್ಲಿದ್ದು ದೇಹಗುಣವಳಿದುಕೊಂಡರೆ ದೇವನೊಡನೆ ಭಾವಸಮರಸ ಸಾಧ್ಯ. ನಾನು ಅವನಲ್ಲಿ ಒಂದಾಗಿರುವೆ. ನಾವೆಲ್ಲ ಅಜ್ಞಾನಿಗಳು ಎಂದು ಭಾವಿಸಿದಂತೆ ನಾನು ಸತ್ತೆ ಎಂದು ಹೆಣ ಹೇಳದು. ಹೆಪ್ಪಿಟ್ಟ ಹಾಲು ಸಿಹಿಯಾಗದು. ಆತ್ಮಾನುಭೂತಿ ಹೊಂದಿದವನು ಶಬ್ದ ಮುಗ್ಧನಾಗಿರುವನು. ಮಾತು ಅಜ್ಞಾನಿಯ ಲಕ್ಷಣ. ನಿದ್ರೆ ಅರ್ಧ ಸಾವು. ಸತ್ತಂತೆ ಕನಸು ಕಂಡು ಮನುಷ್ಯ ಎಚ್ಚರಗೊಂಡ ಬಳಿಕ ನಾನು ಸತ್ತಿದ್ದೆ ಎಂದು ಹೇಳುವುದಿಲ್ಲವೇ? ಹೆಪ್ಪಿಟ್ಟ ಹಾಲು ಮೊಸರಾಗಿ ಹುಳಿಯಾದಂತೆ ಕಂಡರೂ ತುಪ್ಪವಾದಾಗ ಸಿಹಿಯಾಗದೆ? ನೀನು ಮಾತಿನ ಜಾಣೆ. ತುಂಬುವಾಗ ಸದ್ದು ಮಾಡುವ ಬಿಂದಿಗೆ ತುಂಬಿದಾಗ ಮೌನ ತಾಳದೆ. ಕೊಡ ತುಂಬುವಾಗ ಸದ್ದು ಮಾಡಿ ತುಂಬಿದಾಗ ಮೌನ ತಾಳುವುದು. ಆದರೇನಂತೆ? ತನ್ನಲ್ಲಿರುವ ನೀರನ್ನು ಸುರಿಯುವಾಗ ಮತ್ತೆ ಸದ್ದು ಮಾಡದೆ? ನಿಜ ನಿಜ. ಹಾಗೆಯೇ ಸಿದ್ಧಪುರುಷ ಮೌನಿಯಾಗಿದ್ದರೂ ತನ್ನ ದಿವ್ಯಾನುಭವವನ್ನು ಇತರರಿಗೆ ಬಿತ್ತರಿಸುವಾಗ ಮಾತನಾಡುವನು. ನನ್ನದು ಈ ಸ್ಥಿತಿ ಎಂದು ವಿನಯದಿಂದ ಹೇಳಿದೆ. ಭಲೆ ಭಲೆ ವೀರ ವೈರಾಗ್ಯ ನಿಧಿ, ಭಾಪು ಭಾಪು ಶರಣ ಜನರ ಕಣ್ಮಣಿ. ನೋಡಲಿಕ್ಕೆ ಸ್ತ್ರೀರೂಪ, ಅಂತರಂಗವೆಲ್ಲ ಶಿವರೂಪ. ಜಗನ್ಮಾತೆ, ಜಗದಕ್ಕ ನೀನು. ಹೆತ್ತ ತಾಯಿ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂದೆ. ಅವ್ವ, ನಾನಿಷ್ಟು ಪರೀಕ್ಷಿಸಿದೆನೆಂದು ನೊಂದುಕೊಳ್ಳಬೇಡ ತಾಯಿ. ನಿನ್ನ ನಿಜ ಸ್ವರೂಪ ಪ್ರದರ್ಶಿಸಲೋಸುಗ ಈ ನಾಟಕ. ಚಂದನವನ್ನು ಕಡಿದು ಕೊರೆದು ತೇದೊಡೆ ತನ್ನ ಕಂಪು ಬಿಡುವುದೇ ನನ್ನ ಹಿತಕ್ಕೆಂದೇ ಈ ಪರೀಕ್ಷೆ ಎಂದು ಮನಗಂಡೆ. ದೇವನುಲುಮೆಗೆ, ಸಾಧನೆಗೆ ಸ್ತ್ರೀತ್ವ ಅಡ್ಡಿ ಬರದೆಂಬ ನಮ್ಮ ಬಸವ ತತ್ವವನ್ನು ಅನುಷ್ಠಾನಕ್ಕೆ ತಂದ ಜಗನ್ಮಾತೆಗೆ ಶರಣ. ಶರಣುಬುದ್ಧಿ, ಶರಣುಬುದ್ಧಿ. ಯಾರಯ್ಯ ನೀನು? ಒಕ್ಲಿಗರ ಮುದ್ದ ಅಂತ ಮಾಮಂತ್ರಿಗಳು ಕಾಣಕ್ ಬಂದೀವಿ. ಅವರು ಬೆಳಿಗ್ಗಿಂದ ಕಾಯಕ ಮಾಡಿ ತುಂಬಾ ದಣಿದಿದ್ದಾರೆ. ನಡಿ. ಆಸೆ ಇಟ್ಕೊಂಡು ಅಪ್ಪ ಅವ್ರನ್ನ ಕಾಣಕ್ಕೆ ಬೋದೂರಿಂದ ಬಂದೀವಿ. ಹೋಗಯ್ಯ ಹೋಗೋ. ಅವ್ರಿಗೆ ಆಸರಿಕೆ ಬೇಸರಿಕೆ ಏನು ಇರಲ್ವೋ? ನಡಿ, ನಾಳೆ ಬಾ, ನಡಿ.
ಸ್ವಾಮಿ, ಕಾಯಕಕ್ಕೆ ಸಮಯವಾಯಿತು. ಸ್ವಾಮಿ, ಸ್ವಾಮಿ, ಸ್ವಾಮಿ. ಅಕ್ಕ, ಅಕ್ಕ, ಏನಾಯ್ತು ನೀಲಾ? ಏನೋ ವಿಚಿತ್ರವಾಗಿ ತೋರುತ್ತಿದೆಯಲ್ಲ, ಚಟುವಟಿಕೆನೇ ಇಲ್ಲ. ಅಮ್ಮ, ಅಮ್ಮ. ಏನು ಗಂಗಾ? ಗುರುದೇವರ ಸ್ಥಿತಿ ವಿಲಕ್ಷಣವಾಗಿ ಕಾಣಿಸುತ್ತಿದೆ. ಏನೋ ಅನಾಹುತ ಆಗಿದೆ. ಸಂಗಯ್ಯ, ಸಂಗಯ್ಯ. ಬಂದೆ. ಓ ಬಂದೆ. ನನ್ನ ಅಪ್ಪನಿಂದ ಅಪ್ಪನವ್ರಿಗೆ ಯಾಕೆ ಎಬ್ಸಕ್ ಬಂದ್ರಿ? ಅದಿರ್ಲು, ಗುರುದೇವರ ದರ್ಶನಕ್ಕೆ ಯಾರಾದ್ರೂ ಬಂದಿದ್ರಾ? ಬಂದಿದ್ರು. ಅಪ್ಪನವ್ರಿಗೆ ಆಸರ್ಕಿ ಬೇಸರ್ಕಿ ಆಗಲ್ವಾ ಅಂತ ಹೇಳಿ ಚೆನ್ನಾಗಿ ಬೈಟ್ ಕಳಿಸ್ಬಿಟ್ಟೆ. ನೋಡು ನೀನ್ ಮಾಡಿರೋ ಕೆಲಸ. ಗುರುದೇವರ ಆತ್ಮ ಬಂದವರ ಹಿಂದೆಯೇ ಹೋಗ್ಬಿಟ್ಟಿದೆ. ಸಂಗಯ್ಯ, ಅವರನ್ನು ಹುಡುಕಿ ಬೇಗ ಕರೆತರಬೇಕು. ಅಯ್ಯೋ, ನಾನು ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ. ಅಯ್ಯೋ ಪುಣ್ಯಾತ್ಮ, ನೀ ಇಲ್ಲಿ ಕೂತ್ಕೊಂಡಿದ್ದೇನೋ, ಬಾರೋ. ನಾಳೆ ಬಂದೆಲ್ಲ, ನಾಳೆ ಬರ್ತೀನಿ ಹೋಗು. ನೀನ್ ಮಾಡಿದ ಅನಾಹುತ ಅಷ್ಟಿಷ್ಟಲ್ಲ. ನಾ ಮಾಡಿದ್ನ? ಅಪ್ಪವ್ರ ಪ್ರಾಣ ಹೊರಟೋಗಿದೆ. ಅದಕ್ಕೆ ನಾ ಕಾರಣ? ನೀನು, ನಿನ್ ಜೊತೆ ನಾನು. ಬಾ ನಡೆ ಹೋಗೋಣ. ಬನ್ನಿ. ಶರಣು ಶರಣಾರ್ಥಿ. ಅಡಗಿದೆ ತಾಯಿ. ಬಾ ಶರಣ. ಅರಿಯದೇ ಆದ ಅನಾಹುತ. ಬಾ ಗುರುದೇವರ ಸಮೀಪಕ್ಕೆ. ಬಸವಣ್ಣ, ಬಸವೇಶ, ಗುರುದೇವ, ಜಾಗೃತ ಸ್ವಪ್ನ ಸುಷುಪ್ತಿಯಲ್ಲೂ ಲೋಕಕ್ಷೇಮ ಬಯಸುವ ಮಹಾಚೇತನ ನೀವು. ಸಾಕಿನ್ನು ಲೀಲೆ ಹೇಳಿ. ಅಪ್ಪ ಅವರೇ, ಅಯ್ಯ ಅವರೇ, ಹೇಳಿ ತಂದೆ. ನಮ್ ಪ್ರಾಣ ನೀವು, ಜೀವಂತ ದೇವರು. ಧರ್ಮದ ನಿಜವಾದ ಗುರಿ ಸಮಾಜದ ಸರ್ವತೋಮುಖ ಬೆಳವಣಿಗೆ, ಭೌತಿಕ ಸಮೃದ್ಧಿ, ನೈತಿಕ ಸಂತೃಪ್ತಿ, ಆಧ್ಯಾತ್ಮಿಕ ಸುವಿಧಾನ ಹೊಂದುವುದೇ ಮಾನವ ಜೀವನದ ಪರಮ ಧ್ಯೇಯ. ಈ ಎಲ್ಲ ಮೌಲ್ಯಗಳಿಂದ ಕೂಡಿದ ಕಲ್ಯಾಣ ರಾಜ್ಯವನ್ನು ಕಟ್ಟಬೇಕೆಂಬ ನನ್ನ ಆಕಾಂಕ್ಷೆ ನಿಮ್ಮೆಲ್ಲರ ಸಹಕಾರದಿಂದ ನೆರವೇರಿದೆ. ಈ ಗುರಿ ಸಾಧನೆಗೆ ಅಪ್ಪನವರು ಕೊಟ್ಟ ಸೂತ್ರಗಳೇ ಪಂಚಾಚಾರಗಳು. ಚನ್ನಬಸವಣ್ಣ, ದೇವನು ಒಬ್ಬ, ಅವನೇ ಲೋಕದ ಕರ್ತ. ಅವನನ್ನು ಯಾವ್ಯಾವುದೋ ರೂಪದಲ್ಲಿ ಕಲ್ಪಿಸಿಕೊಂಡು ಮೂಢ ರೀತಿಯಲ್ಲಿ ಪೂಜಿಸದೆ ಆ ವಿಶ್ವಾತ್ಮನ ದೇಹವಾದ ವಿಶ್ವದಾಕಾರದಲ್ಲಿ ಪೂಜಿಸಬೇಕೆಂಬ ಏಕದೇವೋಪಾಸನೆಯೇ ಲಿಂಗಾಚಾರ. ದುಡಿಯದೇ ತಿನ್ನುವ ಪರಾವಲಂಬಿ ಬದುಕು ಆತ್ಮವಂಚನೆ. ಕಾಯಕವೇ ಕೈಲಾಸವೆಂದು ಎಲ್ಲರೂ ಸಮವಾಗಿ ದುಡಿದು ದಾಸೋಹವೇ ದೇವಧಾಮವೆಂದು ಸಮವಾಗಿ ಹಂಚಿಕೊಳ್ಳಬೇಕು. ಅವಶ್ಯಕತೆಗಿಂತ ಹೆಚ್ಚಿನ ಸಂಗ್ರಹ ಅಪರಾಧ. ಹೀಗೆ ಅರ್ಥದ ಗಳಿಕೆ ಬಳಕೆಗಳನ್ನು ಕಲಿಸುವ ತತ್ವವೇ ಎರಡನೆಯದಾದ ಸದಾಚಾರ. ಕೈಲಾಸದ ಕಲ್ಪನೆಯನ್ನೇ ಅಲ್ಲಗಳದ ಅಪ್ಪನವರು ಕಾಯಕವೇ ಕೈಲಾಸ ಎನ್ನುವುದು ಅಸಂಬದ್ಧವಲ್ಲವೇ? ಇಲ್ಲಿ ಕೈಲಾಸವೆಂದರೆ ವಿಶಿಷ್ಟ ಸ್ಥಾನವಲ್ಲ, ವಿಶೇಷ ತತ್ವ, ವಿನೂತನ ಮಾನಸಿಕ ಸ್ಥಿತಿ, ಸಮತೆ, ಸಂತೃಪ್ತಿಗಳಿರುವ ನೆಲೆಯೇ ಕೈಲಾಸ. ಹರಳಯ್ಯ, ದೇವನ ಪಿತೃತ್ವ, ಮಾನವ ಭ್ರಾತೃತ್ವವನ್ನು ಒಪ್ಪಿ ಮಾನವರೆಲ್ಲರೂ ಸಮಾನರು ಎಂದು
ಸಾಮಾಜಿಕ ಸಮತೆಯನ್ನು ಸಾರುವ ತತ್ವವೇ ಶಿವಾಚಾರ. ಶಿವಾಚಾರ ತತ್ವವು ಜಾತಿ ಪ್ರಧಾನ ವ್ಯವಸ್ಥೆಯನ್ನು ಒಪ್ಪದೆ ನೀತಿ ಮತ್ತು ಗುಣಪ್ರಧಾನ ವ್ಯವಸ್ಥೆಯನ್ನು ಒಪ್ಪಿ ಮನುಷ್ಯನ ಸಾಮಾಜಿಕ ಹಕ್ಕು ಬಾಧ್ಯತೆಗಳನ್ನು ರಕ್ಷಿಸುತ್ತದೆ. ಆದರ್ಶ ತತ್ವಗಳನ್ನು ಸಮಾಜದಲ್ಲಿ ಬಿತ್ತಿ ಬೆಳೆಯಲು ಆರಂಭಿಸುತ್ತಿದ್ದಂತೆಯೇ ಅವುಗಳ ಸತ್ವನಾಶ ಮಾಡಲು ಮೇಲೇಳುವ ದುಷ್ಟಶಕ್ತಿಗಳೇ ಬಹಳ. ಅಂಥ ದುಷ್ಟಶಕ್ತಿಗಳು ಅಂತರಂಗದಲ್ಲೇ ಇರಲಿ, ಬಹಿರಂಗದಲ್ಲೇ ಇರಲಿ, ಆತ್ಮಬಲದಿಂದ ಅವನ್ನು ಎದುರಿಸಿ ಶುದ್ಧ ನೀತಿಯ ಸಮಾಜವನ್ನು ಕಟ್ಟುವುದೇ ಗಣಾಚಾರ. ವ್ಯಕ್ತಿಗಿಂತಲೂ ಸಮಾಜ ದೊಡ್ಡದು. ಸಮಷ್ಟಿಯ ಹಿತಕ್ಕಾಗಿ ವ್ಯಕ್ತಿಯು ಸೇವಾಭಾವನೆಯನ್ನು ಬೆಳೆಸಿಕೊಂಡು ತ್ಯಾಗಕ್ಕೆ ಸಿದ್ಧನಾಗಬೇಕೆಂಬುದೇ ಭೃತ್ಯಾಚಾರ. ಅದ್ಭುತ, ಅದ್ಭುತ. ಬಸವಣ್ಣನ ವಿಚಾರಧಾರೆಯೇ ಅಪ್ರತಿಮವಾಗಿದೆ. ಅದು ಇಲ್ಲಿ ಅನುಷ್ಠಾನಕ್ಕೆ ಬಂದಿದೆ ಎಂದೇ ಕಲ್ಯಾಣವು ಒಂದು ಪ್ರಣತಿಯಾಗಿದೆ, ಭಕ್ತಿರಸವು ತೈಲವಾಗಿದೆ. ಸದಾಚಾರವೇ ಬತ್ತಿಯಾಗಿ ಬಸವಣ್ಣನೆಂಬ ಜ್ಯೋತಿ ಈ ಎಲ್ಲಕ್ಕೂ ಜೀವ ಕೊಟ್ಟಿದೆ. ಶಿವನ ಪ್ರಕಾಶ ಇಲ್ಲಿ ತೊಳಗಿ ಬೆಳಗುತ್ತಿದೆ. ಈ ಬಸವ ಪ್ರಕಾಶದಲ್ಲಿ ತಮ್ಮ ಬಾಳ ಹಣತೆಗಳನ್ನು ಹೊತ್ತಿಸಿಕೊಳ್ಳಲೆಂದೇ ಮನುಷ್ಯಗಳು ಇಲ್ಲಿ ನೆರೆದಿದ್ದು ಕಲ್ಯಾಣವು ಕೈಲಾಸವನ್ನೇ ನಾಚಿಸುತ್ತಿದೆ. ಅನುಭವ ಮಂಟಪ ಎಂಬ ಜೇಂಗೂಡಿನಲ್ಲಿ ಶರಣರೆಂಬ ಜೇನ್ನೊಣಗಳು ಸಂಗ್ರಹಿಸಿರುವ ವಚನ ಸಾಹಿತ್ಯದ ಜೇನುತುಪ್ಪವೇ ನಮ್ಮೆಲ್ಲರ ಅಮೂಲ್ಯ ಸಂಪತ್ತು. ಇದರ ರಕ್ಷಣೆಯೇ ನನ್ನ ಪ್ರಾಣ ರಕ್ಷಣೆ. ಅಪ್ಪನವರೇ, ಹೇಳುತ್ತಾಯೇ, ಶರಣರ ಸತ್ಸಂಗದಲ್ಲಿ ನನ್ನ ಬದುಕು ಪರಿಪೂರ್ಣಗೊಂಡಿತು. ಇಚ್ಛಾಮರಣಿಯಾಗಿ ಇನ್ನು ಈ ದೇಹ ವಿಸರ್ಜಿಸಿ ಉರಿಯುಂಡ ಕರ್ಪೂರದಂತೆ ಆ ದೇವನನ್ನು ಬೆರೆಯುವಾಸೆ. ನಿನ್ನ ಹಂಬಲವನ್ನು ಗುರುತಿಸಬಲ್ಲೆ ಮಗಳೇ. ಶ್ರೀಶೈಲಗಿರಿಯ ಸನಿಹದಲ್ಲಿರುವ ಕದಳಿಯ ಬನವು ಅದಕ್ಕೆ ಸೂಕ್ತ ತಾಣವಮ್ಮ. ನಡೆಯಲ್ಲಿಗೆ ತಾಯೇ, ಪರಮ ಪದವಿಯನ್ನು ಹೊಂದು. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದೆನು ಅಸಂಖ್ಯಾತರ ಕರುಣದೊಳಗೆ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದೆನು ಅಸಂಖ್ಯಾತರ ಕರುಣದೊಳಗೆ. ಸಯವಪ್ಪ ಗಂಡಂಗೆ ಕೊಟ್ಟು ವಿವಾಹ ಮಾಡಿದಿರಿ, ಬಸವಣ್ಣ ಮೆಚ್ಚುವಂತೊಗೆತನವ ಮಾಡುವೆನು. ಬಸವಣ್ಣ ಮೆಚ್ಚುವಂತೆ ಒಗೆತನವ ಮಾಡುವೆ. ಚೆನ್ನ ಮಲ್ಲಿಕಾರ್ಜುನನ ಕೈ ಬಿಡಿದು ನಿಮ್ಮ ಮಂಡೆಗೆ ಹೂವ ತಾರೆನಲ್ಲದೆ ಹುಲ್ಲ ತಾರೆನು. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಹೋಗಿ ಬಾ ನನ್ನಮ್ಮ, ಶರಣು ಶರಣಾರ್ಥಿ. ಕಾಯಕವು ಆತ್ಮ ಸಾಕ್ಷಾತ್ಕಾರಕ್ಕೆ ಸಾಧನೆ ಎಂದು ಹೇಳಿ ದುಡಿಮೆಗೆ ದೈವತ್ವವನ್ನು ಕೊಟ್ಟ ಮಹಾಪುರುಷರು ಬಸವಣ್ಣನವರು ಅಲ್ಲವೇ ಕಲ್ಯಾಣಿ? ಶರಣ್ರೆ, ನಿಮ್ಮ ಮನೆಗೆ ಅಪ್ಪನವರು ಪ್ರಸಾದದ ಆರೋಹಣೆಗೆ ದಯಮಾಡಿಸ್ತಾ ಇದ್ದಾರೆ. ನಮ್ಮ ಮನೆಗೆ
ಅಪ್ಪನವ್ರೆ, ನಮ್ಮ ಮನೆಗೆ ಕಲ್ಯಾಣಿ ಇರುವಂತಹ ಈ ಸಂತೋಷವನ್ನು ನಾನು ಹೇಗೆ ತರ್ಕೊಳ್ಳಿ? ಯಾವೆಂಥ ಪುಣ್ಯವಂತರು ಅಪ್ಪನವರು ನಮ್ಮ ಮನೆಗೆ. ಮೌನದಲ್ಲಿ ಉಂಬುವುದು ಆಚಾರವಲ್ಲ. ಲಿಂಗ ಕರ್ಪಿತವಾದ ಬಳಿಕ ತುತ್ತಿಗೊಮ್ಮೊಮ್ಮೆ ಶಿವಶರಣು ಎನ್ನುತ್ತಿರಬೇಕು. ಕೂಡಲ ಸಂಗಮ ದೇವನ ನೆನೆಯುತ್ತಾ ಉಂಡರೆ ಕರ್ಣವೃತ್ತಿಗಳಡಗು. ಹರಳಯ್ಯ, ಪ್ರಸಾದ ಬಹು ಮುಖ್ಯವಾದದ್ದು. ಅವಶ್ಯಕತೆಗಿಂತ ಹೆಚ್ಚು ನೀಡಿಸಿಕೊಳ್ಳಬಾರದು. ನೀಡಿಸಿಕೊಂಡ ಮೇಲೆ ಆದ್ಯತೆಯನ್ನು ತಟ್ಟೆಯಲ್ಲಿ ಬಿಡಬಾರದು. ಎಂತಹ ಅಮೂಲ್ಯವಾದ ತತ್ವ! ಇದನ್ನು ಎಲ್ಲರೂ ಆಚರಣೆಗೆ ತಂದರೆ ಆಹಾರದ ಅಭಾವ ಉಂಟಾಗಲು ಸಾಧ್ಯವೇ? ಶರಣ. ಅಪ್ಪ, ನೀನು ಕೊಟ್ಟ ಜ್ಞಾನದ ಋಣ ಹೇಗೆ ತೀರಿಸಲಿ? ಶರಣರಿಗೆ ಋಣಭಾವ ಎಲ್ಲಿಯದು? ತುಳಿಯಲ್ಪಟ್ಟವರನ್ನು ಮೇಲಕ್ಕೆತ್ತಿದೆ. ನಿನ್ನಿಂದ ಲೋಕ ಹೊಸ ಬೆಳಕು ಕಂಡಿತು. ಮಾಡಿದೆವು ಎನ್ನಲು ನಾವಾರು ಶರಣರೇ? ಅವನ ಕೈಯಲ್ಲಿ ಸೂತ್ರದ ಗೊಂಬೆಗಳು ಮಾತ್ರ. ನಾನಿಂದು ಧನ್ಯನಾದೆ. ನಿಮ್ಮ ಮನೆಯ ಪ್ರಸಾದ ಉಂಡು ಧನ್ಯನಾದವನು ನಾನು. ಅಷ್ಟು ದೊಡ್ಡ ಮಾತಾಡಬೇಡಿ ತಂದೆ. ಶರಣು. ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯ. ಅಪ್ಪನವರು ಹೋದ್ರು. ಶರಣು ಶರಣಾರ್ಥಿ. ಎಲ್ಲಿಗೆ ಹೋಗ್ತಾರೆ? ಎಲ್ಲಿಯೇ ಶಾಶ್ವತವಾಗಿ ನೆಲೆಸಿದ್ದಾರೆ. ಕಲ್ಯಾಣಿ, ಅಪ್ಪನವರು ನಾನು ಶರಣು ಎಂದರೆ ತಾವು 2 ಬಾರಿ ಶರಣು ಎಂದು ಹೇಳಿ ನನ್ನ ಮೇಲೆ ದೊಡ್ಡ ಭಾರ ಹೊರಿಸಿದ್ದಾರೆ. ಈ ಸಾಲವನ್ನು ಹೇಗೆ ತೀರಿಸಲಿ? ಈ ಸಾಲ ತೀರಿಸುವ ಉಪಾಯ ಹೇಳಿ. ಒದಗಿತೆ ನಮಗಿಂಥ ಭಾಗ್ಯ, ಗುರು ಬಸವ ಸೇವೆಗೆ ಆದೆವು ಯೋಗ್ಯ. ಒದಗಿತೆ ನಮಗಿಂಥ ಭಾಗ್ಯ, ಗುರು ಬಸವ ಸೇವೆಗೆ ಆದೆವು ಯೋಗ್ಯ. ಒದಗಿತೆ ನಮಗಿಂಥ ಭಾಗ್ಯ. ತನುವಲ್ಲಿ ಮನದಲ್ಲಿ ನೀನು ತುಂಬಿರುವೆ, ಪ್ರಾಣದಲ್ಲಿ ಧ್ಯಾನದಲ್ಲಿ ನೀನಲಿಯುತ್ತಿರುವೆ. ತನುವಲ್ಲಿ ಮನದಲ್ಲಿ ನೀನು ತುಂಬಿರುವೆ, ಪ್ರಾಣದಲ್ಲಿ
ನಮ್ಮ ಬಾಳಿನ ದೋಣಿ ನೀ ನಡೆಸುತ್ತಿರುವೆ, ನಮ್ಮ ಬಾಳಿನ ದೋಣಿ ನೀ ನಡೆಸುತ್ತಿರುವೆ, ನಮ್ಮ ಜೀವನ ಜ್ಯೋತಿ ನೀನೇ ಆಗಿರುವೆ, ಒದಗಿದೆ ನಮಗಿಂತ ಭಾಗ್ಯ. ಗುರು ಬಸವ ಸೇವೆಗೆ ಯೋಗ್ಯ, ಒದಗಿದೆ ನಮಗಿಂತ ಭಾಗ್ಯ. ಧರ್ಮ ದೇವರ ನಿತ್ತು ಸಲಹಿದೈ ತಂದೆ, ದೇವನೆಲ್ಲರ ತಂದೆ ಚಿಂತೆ ಬೇಡೆಂದೆ, ಧರ್ಮ ದೇವರ ನಿತ್ತು ಸಲಹಿದೈ ತಂದೆ, ದೇವನೆಲ್ಲರ ತಂದೆ ಚಿಂತೆ ಬೇಡೆಂದೆ, ದೀನದಲಿತರ ನೀನು ನನ್ನವರು ಎಂದೆ, ದೀನದಲಿತರ ನೀನು ನನ್ನವರು ಎಂದೆ, ಕಣ್ಣೀರ ತೊಡೆಯಲು ಗುರುವಾಗಿ ಬಂದೆ, ಒದಗಿದೆ ನಮಗಿಂತ ಭಾಗ್ಯ. ಗುರು ಬಸವ ಸೇವೆಗೆ ಆದೆವು ಯೋಗ್ಯ, ಒದಗಿದೆ ನಮಗಿಂತ ಭಾಗ್ಯ. ಪ್ರಣವದ ಸಾಕಾರ ನೀನೇ ಗುರು ಬಸವ, ಗುಣಗಣದ ಸಾವಯವ ನೀನಾದೆ ಬಸವ, ಪ್ರಣವದ ಸಾಕಾರ ನೀನೇ ಗುರು ಬಸವ, ಗುಣಗಣದ ಸಾವಯವ ನೀನಾದೆ ಬಸವ, ಭುವಿಗಿಳಿದ ಶಿವ ಬೆಳಕು ತಾನಾಗಿ ನಿಂದು, ಭುವಿಗಿಳಿದ ಶಿವ ಬೆಳಕು ತಾನಾಗಿ ನಿಂದು, ಬೆಳಗಿದೆನ್ನಯ ಬಾಳವೋ ವಿಶ್ವಬಂಧು, ಒದಗಿದೆ ನಮಗಿಂತ ಭಾಗ್ಯ. ಗುರು ಬಸವ ಸೇವೆಗೆ ಆದೆವು ಯೋಗ್ಯ, ಒದಗಿದೆ ನಮಗಿಂತ ಭಾಗ್ಯ. ಶರಣು ಹರಳಯ್ಯ. ದಯವಿಟ್ಟು ಸ್ವೀಕರಿಸು ತಂದೆ. ಎಂಥ ಮಾಟವಾದ ಚಮ್ಮವುಗಿಗಳು. ನನ್ನ ಬಲತೊಡೆಯ ಕಲ್ಯಾಣಿಯ ಎಡತೊಡೆಯ ಚರ್ಮವನ್ನು ಹಾಕಿ ಮಾಡಿದ್ದೇವೆ ಅಪ್ಪ. ಶಿವ ಶಿವ, ಎಂತಹ ಭೀಕರ ಕೃತ್ಯವಿದು, ಹೀಗೇಕೆ ಮಾಡಿದಿರಿ ಹರಳಯ್ಯ? ತಮ್ಮ ಸಾಲ ತೀರಿಸಲು ಅಪ್ಪ. ಸಾಲ? ನಾನು ಒಂದು ಬಾರಿ ಶರಣು ಹೇಳಿದರೆ ತಾವು 2 ಬಾರಿ ಶರಣು ಹೇಳಿ ನನ್ನ ಮೇಲೆ ಸಾಲದ ಭಾರವನ್ನು ಹೊರಿಸುತ್ತೀರಿ ತಂದೆ. ಸಂಗಮನಾಥ, ದಯವಿಟ್ಟು ಸ್ವೀಕರಿಸಿ, ತಮ್ಮ ಪಾದಗಳಲ್ಲಿ ಮೆಟ್ಟಿ ನಮ್ಮನ್ನು ಪುನೀತರನ್ನಾಗಿ ಮಾಡಿದ. ಇಲ್ಲ ಹರಳಯ್ಯ, ಇಲ್ಲ. ನೀವು ಪಾದದಿಂದ ಮೆಟ್ಟುವಂಥವಲ್ಲ. ಬೇಡಿ ತಂದೆ, ಬೇಡಿ. ನಮ್ಮ ಮೇಲೆ ಇನ್ನೂ ಭಾರ ಹೊರಿಸಬೇಡಿ ತಂದೆ, ಹೊರಿಸಬೇಡಿ. ಹರಳಯ್ಯ, ಇಡೀ ಪೃಥ್ವಿಯನ್ನೇ ತೂಗಿದರು ಈ ತ್ಯಾಗದ ಬೆಲೆ ಕಟ್ಟಲಾಗದು. ಅಪ್ಪ, ದಯವಿಟ್ಟು ನಿರಾಕರಿಸಬೇಡಿ. ಹೌದು ತಂದೆ. ಹರಳಯ್ಯ, ಕಲ್ಯಾಣಮ್ಮ, ಸರ್ವಾಂಗಲಿಂಗಿಗಳಾದ ನಿಮ್ಮ ದೇಹದ ಪವಿತ್ರ ಚರ್ಮದಿಂದ ಮಾಡಿದ ಈ ಜೋಡುಗಳನ್ನು ಮನುಷ್ಯ ಮಾತ್ರದಾರೂ ಮೆಟ್ಟುವುದು ಬೇಡ. ನಿಮ್ಮ ತ್ಯಾಗಕ್ಕೆ ಮೂಕ ಸಾಕ್ಷಿಯಾಗಿ ಇವು ಆ ದೇವನಿಗೇ ಮೀಸಲಾಗಿರಲಿ.
ಗುರು ಬಸವ ಹರ ಬಸವ ಹರ ಬಸವ ಗುರು ಬಸವ ಹರ ಬಸವ ಹರ ಬಸವ ಗುರು ಬಸವ ಹರ ಬಸವ ಹರ ಬಸವ ಗುರು ಬಸವ ಹರ ಬಸವ ಗುರು ಬಸವ ಹರ ಬಸವ ಗುರು ಬಸವ ಹರ ಬಸವ ಗುರು ಬಸವ ಹರ ಬಸವ. ಎಷ್ಟೊಂದು ಸೊಕ್ಕೋ ನಿನಗೆ. ಒಂದು ಜೋಡು ಪಾದರಕ್ಷೆ ಬೇಕು, ಒಂದು ಅಳತೆ ತೆಗೆದುಕೊಂಡು ಹೋಗು ಎಂದರೆ ಬರದೇ ಇರುವ ದುರಹಂಕಾರ. ಬಿಡುವಿಲ್ಲದ ಕಾಯಕ ಸಮಯ ಸಿಕ್ಕಲಿಲ್ಲ. ಹೇಗೆ ಸಿಕ್ಕುತ್ತೆ? ದುಡಿಯಬೇಕಾದ ಸೊತ್ತುಗಳೆಲ್ಲ ಪೂಜೆ ಪುರಸ್ಕಾರ ಎಂದರೆ ನೋಡಿದಿರಾ ನಿಮ್ಮ ಸೊಕ್ಕನ್ನ? ಉತ್ತಮರ ಮೇಲೆ ನಿಮ್ಮ ಪಾಪದ ನೆರಳು ಬೀಳಬಾರದು ಅಂತ ಹೊಲಗೇರಿ ಲಡಕ್ತಾ ಇದ್ದವರು ಈಗ ರಾಜಬೀದಿಲಿ. ಆ ಅಜ್ಞಾನ ತೊಲಗಿ ಬಸವ ಗುರುಗಳ ದಯೆಯಿಂದ ಆತ್ಮವಿಶ್ವಾಸ ಬಂದಿದೆ. ಅವನ ಹಾಳೆಸರು ಎತ್ತಬೇಡ. ಆ ಕುಲಗೆಟ್ಟ ಬಸವನಿಂದ ಜಾತಿಗಳೆಲ್ಲ ಹಾಳಾಗಿ ಹೊಲೆಯರಿಗೆ ಕೋಡು ಮೂಡಿವೆ. ಮನುಷ್ಯರಲ್ಲಿರೋ ಮನುಷ್ಯತ್ವ ದೈವತ್ವವನ್ನು ಗುರುತಿಸಿರೋ ಆ ಮಹಾಪುರುಷನ್ನ ದಯವಿಟ್ಟು ಹಳಿಲಿಕ್ಕೆ ಹೋಗ್ಬೇಡಿ. ಮುಚ್ಚ ಬಾಯ್, ನನಗೆ ಉಪದೇಶ ಮಾಡೋದಕ್ಕೆ ಬರಬೇಡ. ಏ ಹರಳ, ಏನೋದು ಬೈತಾ ಇದ್ದೆ? ಒಂದು ಜೋಡು ಚಮ್ಮಾವಿಗೆ, ಆದ್ರೆ ಅವು ಮಾರಾಟಕ್ಕಲ್ಲ. ಮತ್ತೇಕೆ? ಪೂಜೆ ಮಾಡೋದಕ್ಕ? ಹೌದು, ಅಪ್ಪ ಬಸವಣ್ಣನವರಿಗೆ ಅಂತ ಮಾಡಿದ್ವಿ. ಅವ್ರು ಮೆಟ್ಟದೆ ಮುಟ್ಟಿ ಮರಳಿ ಕೊಟ್ಟರು. ಅವರ ಪ್ರಸಾದ ಹಸ್ತ ಮುಟ್ಟಿ ಇವು ಪವಿತ್ರವಾಗಿವೆ, ಮಾರೋದಿಲ್ಲ. ಸಾಕು ನಿನ್ನ ಪುರಾಣ, ತೋರಿಸು ಅದನ್ನ. ಆಹಾ, ಅದ್ಭುತ, ಸುಂದರವಾಗಿವೆ. ಇಂಥವನ್ನ ತೊಡೋದಕ್ಕೂ ಅವನಿಗೆ ಪುಣ್ಯ ಬೇಕಲ್ಲ. ಏಯ್, ತಗೋ ಇದನ್ನ, ಹಾಕು ಇತ್ತ. ಬೇಡ ಸ್ವಾಮಿ, ಮನುಷ್ಯ ಮಾತ್ರ. ಏಯ್, ಜಾಣರಿಗೆ ಮಾತಿನ ಪೆಟ್ಟು, ದಡ್ಡರಿಗೆ ದೊಣ್ಣೆ ಪೆಟ್ಟು. ಕಿತ್ಕೊಳ್ಳೋ ಅದನ್ನ. ಬೇಡಿ 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 ಸ್ವಾಮಿ, ದುಡುಕಬೇಡಿ. ಬಸವನದು ಪ್ರಸಾದ ಹಸ್ತವಂತೆ, ಇವನೊಬ್ಬ ಶರಣನಂತೆ. ಏಯ್! ಅವನ ಮನೆ ನೀರು ತಂದು ಸ್ನಾನ ಮಾಡೋದು ಸಾಧ್ಯವಿಲ್ಲ. ಬೇಕಿದ್ರೆ ಈ ಜೀವ ಹೀಗೆ ಹೋಗ್ಲಿ. ಜಾತಿ ಮಾತಾಡ್ತಿದ್ದಾರೆ. ಬಸವಣ್ಣನವರು ಹೇಳಿದ್ರಪ್ಪ, ಹಳ್ಳಯ್ಯನವರು ಶರಣರಂತೆ. ಆಲೋಚನೆ ಮಾಡಪ್ಪ, ಜಾತಿ ಯಾವ್ದಾದ್ರೇನು? ಜ್ಞಾನ ಜ್ಯೋತಿ ಹಚ್ಚಿಕೊಂಡವ್ರು ದೊಡ್ಡವರಲ್ವೇನಪ್ಪ? ಮುಚ್ಚು ಬಾಯ್. ಅಯ್ಯಯ್ಯೋ, ಮೈಯೆಲ್ಲ ಬೆಂಕಿ, ತಾಪ, ಉರಿ. ಅಯ್ಯಯ್ಯೋ. ಬಾಮ್ಮ, ಬಾ ಬಾಮ್ಮ. ನಮಸ್ಕಾರ. ಶರಣ. ನಾನು ಮಧುವರ್ಸರ ಮಗಳು. ಓ, ಅವತ್ತು ರಾಜಬೀದಿಲಿ ಹಾ, ತಮ್ಮ ಪವಿತ್ರವಾದ ಜೋಡುಗಳನ್ನು ಮೆಚ್ಚಿ ಆಗಬಾರ್ದು ಆಗಿ ಹೋಯ್ತು. ತಮ್ಮ ಅನುಗ್ರಹದಿಂದಲೇ ಅವರಿಗೂ ಉಳಿಯಬೇಕಾಗಿದೆ. ತಮ್ಮನೆ ಕರಿಬಾನೆ ನೀರನ್ನು ದಯಪಾಲಿಸಿ. ಅಯ್ಯೋ, ಅಷ್ಟು ದೊಡ್ಡವನು ನಾನಲ್ಲಮ್ಮ. ಬಸವಣ್ಣನವರು ಇದೊಂದೇ ಪರಿಹಾರ ಅಂತ ಹೇಳಿದ್ರು. ಹಾಗಾದ್ರೆ ಅವರ ಮಾತು ಮೀರಲಾರೆ. ಅವರ ಪ್ರಸಾದ ವಾಣಿಯಲ್ಲಿ ಅಂತಹ ಶಕ್ತಿ ಇದೆ ತಾಯಿ. ಶೀಲವಂತ, ಆ ವಿಭೂತಿ ಕೊಡು. ಶ್ರೀ ಗುರು ಬಸವಲಿಂಗಾಯ ನಮಃ. 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 ಶ್ರೀ ಗುರು ಬಸವಲಿಂಗಾಯ. ಅಪ್ಪ ಅಪ್ಪ, ಯಾರೋ ತುಂಬಾ ಆವೇಶದಿಂದ ಬರ್ತಿದ್ದಾರೆ. ಮಧುವರ್ಸರು ಅಂತ ಕಾಣುತ್ತೆ. ದೊಡ್ಡವರು ಅನ್ನಿಸ್ಕೊಂಡು ಅವ್ರ ಸಹವಾಸವೇ ಹೀಗೆ. ನಮ್ಮ ಪಾಡಿಗೆ ನಮ್ಮನ್ನು ಸುಮ್ಮನಿರೋದಕ್ಕೂ ಬಿಡಲ್ಲ. ಅವ್ರ ಮಗಳು ಬೇರೆ ಬಂದು ನೀರು ತಗೊಂಡು ಹೋದ್ಲು. ಇರ್ಲಿ ಬಿಡು, ಅದಕ್ಕೆ ಯಾಕೆ ಚಿಂತೆ.